ಪ್ರೀತಿ ನಿಗೂಢ ರಹಸ್ಯ ಮತ್ತೆ ಅತೀಂದ್ರಿಯ ಶಕ್ತಿ ಮರ್ತ್ಯದ ಆಚೆಗಿನ ಕರಾಳ ಸತ್ಯ ಬಿಚ್ಚಿಡುವ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಶುರು ಮಾಡೋಣವಾ? ಕತ್ತಲ ರಾತ್ರಿ, ಜೋರು ಮಳೆ, ಅರ್ಜುನ್ಗೆ ಬಂದ ಆ ಅಪರಿಚಿತ ಕರೆ ಭೀತಿ ಹುಟ್ಟಿಸುವಂತಿತ್ತು. ಮುಂದೆ ಕಾದಿದ್ದ ದೊಡ್ಡ ಅಪಾಯದ ಮುನ್ಸೂಚನೆ ಅದಾಗಿತ್ತು. ಆ ಭಯಾನಕ ಕರೆಯ ಗುಂಗಿನಲ್ಲಿದ್ದಾಗಲೇ ಮರುದಿನ ಕಾಲೇಜಿನಲ್ಲಿ ಆ ಭೇಟಿ. ವಯಸ್ಸಲ್ಲಿ ಹಿರಿಯಳಾದ ನಂದಿನಿ ಮೇಡಂನ ಆ ಮೌನ ನಗು ಗೊಂದಲ ಶುರು ಮಾಡಿತ್ತು. ಆ ಮೌನ ನಗುವಿನ ಹಿಂದಿದ್ದ ವಿಚಿತ್ರ ಸೆಳೆತ ಎಂಥದ್ಗೊಟ್ಟಾ? ಅರ್ಜುನ್ ಅರಿವಿಲ್ಲದೆಯೇ ನಿಧಾನವಾಗಿ ಅವಳ ಗಾಢವಾದ ಪ್ರೀತಿಯಲ್ಲಿ ಸಂಪೂರ್ಣ ಬಂಧಿಯಾಗ್ತಾ ಹೋದ. ಇಲ್ಲಿ ರೊಮ್ಯಾನ್ಸ್ ಶುರುವಾದ್ರೆ ಅಲ್ಲಿ ಎಚ್ಚರಿಕೆಯ ಕರೆಗಳು ಬೆನ್ನಟ್ತಿದ್ವು. ಪ್ರೀತಿ ಮತ್ತು ಅತೀಂದ್ರಿಯ ಶಕ್ತಿಯ ನಡುವೆ ಒಂಥರ ತೀವ್ರ ಘರ್ಷಣೆ ಏರ್ಪಟ್ಟಿತ್ತು. ಇವರಿಬ್ರು ಭೇಟಿಯಾದಾಗೆಲ್ಲ ಅದೇ ಅಪರಿಚಿತ ಕರೆ. ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಆ ನಿಗೂಢ ಧ್ವನಿಗೆ ಪಕ್ಕಾ ಗೊತ್ತಿರ್ತಿತ್ತು. ಶಾಕಿಂಗ್ ಅಲ್ವಾ? ನಂದಿನಿಯ ಆ ಕಣ್ಣೀರಿನ ಮಾತುಗಳಲ್ಲಿ ತೀವ್ರ ನೋವಿತ್ತು. ಅರ್ಜುನ್ ಜೀವನಕ್ಕೆ ಬರಬಾರದಿತ್ತು ಅನ್ನೋ ಆಕೆಯ ಪಶ್ಚಾತ್ತಾಪದ ಹಿಂದೆ ದೊಡ್ಡದೊಂದು ಭೀಕರ ರಹಸ್ಯ ಅಡಗಿತ್ತು. ಹೀಗೆ ಭಾವುಕ ಮಾತುಗಳನ್ನಾಡಿದ ಮರುಕ್ಷಣವೇ ಆಕೆ ಏಕಾಏಕಿ ಕಣ್ಮರೆಯಾದಳು. ಎಲ್ಲಿ ಹೋದಳು, ಏನಾದಳು? ಸಣ್ಣ ಸುಳಿವು ಕೂಡ ಅಲ್ಲಿರಲಿಲ್ಲ. ಒಂಥರ ಮಿಸ್ಟರಿ. ಟೈಮ್ಲೈನ್ ನೋಡಿ. ರಹಸ್ಯ ಕರೆ, ವಿಚಿತ್ರ ಆಕರ್ಷಣೆ, ಕಣ್ಣೀರಿನ ಮಾತು, ಆಮೇಲೆ ದಿಢೀರ್ ಕಣ್ಮರೆ. ಎಲ್ಲವೂ ಕಂಡು ಮಿಟುಕಿಸುವಷ್ಟರಲ್ಲಿ ವೇಗವಾಗಿ ನಡೆದುಹೋಯಿತು. ಅವಳು ಕಣ್ಮರೆಯಾದ ಮೇಲೆ ಉಳ್ದಿದ್ದು ಕೇವಲ ಒಂದೇ ಕುರುಹು. ಅದೇ ಅರ್ಜುನ್ ಫೋನ್ನಲ್ಲಿದ್ದ ಆ ಕೊನೆಯ ಎದೆಜಲ್ಲೆನಿಸುವ ಮೆಸೇಜ್. ಆ ಸಂದೇಶ ನಂದಿನಿಯ ನೈಜ ಸ್ವರೂಪ ಬಿಚ್ಚಿಟ್ಟಿತ್ತು. ಅಕ್ಷರಶಃ ಅವಳು ಈ ಭೌತಿಕ ಪ್ರಪಂಚಕ್ಕೆ ಸೇರಿದ ಸಾಮಾನ್ಯ ಮನುಷ್ಯಳಾಗಿರಲೇ ಇಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಹಾಗಾದ್ರೆ ನಂದಿನಿ ನಿಜಕ್ಕೂ ಯಾರು? ಅಥವಾ ಅವಳು ಏನು? ಅರ್ಜುನ್ ಇಷ್ಟು ದಿನ ಪ್ರೀತಿಸಿದ್ದು ಯಾವ ಅಮಾನವೀಯ ಶಕ್ತಿಯನ್ನ? ಇದು ನಿಜಕ್ಕೂ ಭಯಾನಕ ಪ್ರಶ್ನೆ.